ಸರ್ ಆಲ್ರೆಡಿ ಇಂಟ್ರಡಕ್ಷನ್ ಕೊಟ್ಟಿದ್ದೀರಿ. ನಾವು ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ 10th ಮಕ್ಕಳಿಗೆ. ಸೊ ಕಾಂತರಾಜ್ ಅವರೇ ನೀವು ಸ್ಟಾರ್ಟ್ ಮಾಡಿ, ಇಂಟ್ರಾಕ್ಷನ್ ಮಾಡಿಕೊಂಡು ನಾವು ಸ್ಟಾರ್ಟ್ ಮಾಡೋಣ. ಎನ್ವೈರ್ಮೆಂಟ್ ಬಗ್ಗೆ ಇದು ಸರ್ ಹೇಳಿದ ಹಾಗೆ ಸ್ವಲ್ಪ ಮಕ್ಕಳ ಪರಿಸರ ಸಂರಕ್ಷಣೆ ಬಗ್ಗೆ ಅಂದ್ರೆ ಪರಿಸರ ನಾವು ಸಂರಕ್ಷಣೆ ಹೇಗೆ ಮಾಡಬೇಕು ಅನ್ನೋದಕ್ಕೆ 3 ಟೈಪ್ ಇದೆ. ಹೇಗೆ ಮಾಡ್ಬೋದು ಅಂತೇಳಿ, ಒಂದು ರೀಸೈಕಲ್, ರಿಡ್ಯೂಸ್, ರೀಯೂಸ್. 3 ಅಂದ್ರೆ ಮರು ಬಳಕೆ, ರೀಸೈಕಲ್ ಪುನಃ ಪರಿವರ್ತಿಸಿಕೊಂಡು ಮಾಡೋದು, ಮರುಬಳಕೆ ಮಾಡುವಂಥದ್ದು. ಈ ತರ 3 ಕ್ರಮಗಳಾಗಿ ಪ್ಲಾಸ್ಟಿಕ್ ನ ಈ ತರ ಮಾಡ್ಬೋದು. ಈ ನೋಡಿ, ಇದು ರೀಸೈಕಲ್ ಅಂದ್ರೆ 3R ಅಂತಂದ್ರೆ ರೀಸೈಕಲ್, ರಿಡ್ಯೂಸ್, ರೀಯೂಸ್. ಮಕ್ಕಳ ನೋಡಿ ಅಲ್ವಾ, 3 ರೀತಿಯಲ್ಲಿ ನಾವು ಕಡಿಮೆ ಮಾಡ್ಬೋದು. ಪರಿಸರ ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಪ್ಲಾಸ್ಟಿಕ್ ನ ಯೂಸ್ ಮಾಡಿ ಅದನ್ನ ಆದಷ್ಟು ಕಡಿಮೆ ಮಾಡ್ಬೇಕು ಅಂತೇಳಿ, ಗೊತ್ತಾಯ್ತಾ? 3 ಇವಾಗ ನಾವು ಯಾವ ತರ ಹೇಗೆ ವೇಸ್ಟ್ ಮಾಡ್ತಾ ಇದ್ದೀವಿ ಇದೇನಿರೋ ಇವೆಲ್ಲ ನೋಡಿದ್ದೀರಾ? ಪ್ಲಾಸ್ಟಿಕ್ ಏನಾಗಿದೆ? ಏನಾಗಿದೆ? ರಾಶಿ ಆಗಿದೆ. ಇಲ್ಲಿ ನಮ್ಮ ಮನೆಯಲ್ಲಿ ಹಾಕಿದಂಥದ್ದು BBMP ಅವರೆಲ್ಲ ತಗೊಂಡೋಗಿ ರಾಶಿ ಹಾಕಿದ್ದಾರೆ ಹೊಲದಲ್ಲೇ. ಇದೇನಿದು ಗೊತ್ತಾ? ಇದೇನಿದೆ? ಅಂದ್ರೆ ಹಸಿ ಕಸ. ಅಂದ್ರೆ ನಿಮ್ಮ BBMP ವಾರ್ಡ್ ಅಲ್ಲಿ ನೀವು BBMP ಲಿಮಿಟ್ಸ್ ಅಲ್ಲಿ ಇದ್ದೀರಲ್ವಾ, BBMP ಅವರು ಕಸ ತಗೊಂಡು ಹೋಗುವಾಗ ಬಂದಾಗ ಹಸಿ ಕಸ ಅಂತೇಳಿ ಆ ಡಬ್ಬದಲ್ಲಿ ಹಾಕೊಂಡ್ರೆ ಇಲ್ಲೇನೆ ನಮಗೆ ಟೈಮ್ ಎಷ್ಟು ಸೇವ್ ಆಗುತ್ತೆ ಅವರಿಗೆ. BBMP ಅವರು ತಗೊಂಡು ಹೋಗುವಾಗ ಏನ್ ಹೇಳಿ? ಡ್ರೈ ವೇಸ್ಟ್ ಏನೇನ್ ಮಾಡ್ಬೋದು? ಸ್ಯಾನಿಟರಿ ಇದು ವೇಸ್ಟ್ ಎದುರು ಜೋರಿಗೆ ಹಾಸ್ಪಿಟ್ಲ್ ಇದ್ರಲ್ಲಿ ಹಾಕ್ಬೇಕಲ್ವಾ ಸರ್? ಇದು ಮಕ್ಕಳ ನಿಮಗೆ ಗೊತ್ತಾಯ್ತಾ? ಈ ಸ್ಯಾನಿಟರಿ ವೇಸ್ಟ್ ಅಲ್ವಾ, ಮೆಡಿಕಲ್ ವೇಸ್ಟ್ ಅದೆಲ್ಲ ವೆಟ್ನಲ್ಲಿ ಬರುತ್ತಲ್ಲ, ರೆಡ್ ಬಾಕ್ಸ್ ಅಲ್ಲಿ ಹಾಕ್ಬೇಕು ಗೊತ್ತಲ್ಲ. ನೆಕ್ಸ್ಟ್ ಇದೇ ಈ ವೇಸ್ಟ್ ಅಂದ್ರೆ ಏನು? ಎಲೆಕ್ಟ್ರಾನಿಕ್ ವೇಸ್ಟ್ ಅಂದ್ರೆ ಯಾವ್ಯಾವ ಬರುತ್ತೆ? ರಿಮೋಟ್, ಬ್ಯಾಟ್ರಿ, ಮೊಬೈಲ್, ಮದರ್ ಬೋರ್ಡ್, ಕಂಪ್ಯೂಟರ್, ಟಿವಿ, ವಾಷಿಂಗ್ ಮಿಷಿನ್, ಎಲೆಕ್ಟ್ರಾನಿಕ್ ಗುಡ್ಸ್. ಈ ತರ 4 ತರನ ವೇಸ್ಟ್ ಮಾಡಿ ಕಳ್ಸಿರೆ. ಇದು ಎಲೆಕ್ಟ್ರಾನಿಕ್ ಸಂಬಂಧಪಟ್ಟಂಗಿದಾಯ್ತು, ಮೆಡಿಕಲ್ ಸಂಬಂಧಪಟ್ಟಂಗಿದಾಯ್ತು, ಡ್ರೈ ವೇಸ್ಟ್ ಈ ತರ ಆಯ್ತಲ್ವಾ. ಅದೇ ರೀತಿ ಹಸಿ ಕಸನ ಯಾವ್ದಾದ್ರು ಯೂಸ್ ಮಾಡ್ಬೋದು? ಗೊಬ್ಬರ ಮಾಡ್ಬೋದಲ್ವಾ ಅಲ್ವಾ? ಹಸಿ ಗೊಬ್ಬರ ಎಲ್ಲ ಮಾಡ್ಬೋದಲ್ವಾ? ಏನೇನು ಯೂಸ್ ಮಾಡ್ಬೋದಲ್ವಾ? ರೀಸೈಕಲ್ ಮಾಡ್ಬೋದು, ಇದೆಲ್ಲ ಮಾಡ್ಬೋದು. ಹಾಗಾಗಿ ಸ್ಯಾನಿಟರಿನೂ ಇದು ಮಾಡ್ಬೋದು. ಈ ವೇಸ್ಟ್ ಅಲ್ಲೂ ನಾವು ಮರುಬಳಕೆ ಮಾಡೋದ್ರಿಂದ ತುಂಬಾನೇ ಯೂಸ್ ಆಗುತ್ತೆ. ಅವಾಗ್ಲೇ ತೋರಿಸಿದ್ದೇನೆ ಹೇಳಿ ಫಸ್ಟ್ ನಿಮಗೆ. ಫಸ್ಟ್ ಏನ್ ತೋರಿಸಿದ್ವಿ? ಪ್ಲಾಸ್ಟಿಕ್ ರಾಶಿ ತೋರಿಸಿದ್ವಲ್ವಾ? ಪ್ಲಾಸ್ಟಿಕ್ ರಾಶಿಯಲ್ಲಿ ಹೇಗೆ ಏನಾಯ್ತು? ಸುಮ್ನೆ ಹೋಗಿ ಕಸ ಲಾಟ್ ಆಗೋ ಗುಂಪಾಗಿ ಕೂತ್ಕೊಂತು. ಈ ತರ ಮಾಡಿದ್ರೆ ಏನಾಗುತ್ತೆ? ಜಾಗ ಕಡಿಮೆ ತಗೊಳ್ಳಿ. ಇದೇನಿದೆ ಇವಾಗ ಇಲ್ಲಿ ತೋರಿಸ್ತಾ ಇದ್ದು ನೋಡಿ, ಬಾಟಲ್. ನೀವು ಚಾಕ್ಲೇಟ್ ತಿಂತೀರಲ್ವಾ? ಯಾವ ತರ ಚಾಕ್ಲೇಟ್ ತಿಂತೀರಾ? ಗ್ಯಾಲಕ್ಸಿ, ಡೈರಿ ಮಿಲ್ಕ್, ಓರಿಯೋ ಮತ್ತೆ ಕ್ಯಾಡ್ಬರಿ ಎಲ್ಲ ಎಕ್ಸೆಟ್ರಾ ಅಲ್ವಾ? ನೀರು ಕುಡಿತಿಲ್ಲ ಬಾಟ್ಲಿ ಯಾವ ತರ ಬಾಟಲ್? ನೀರು ಬಾಟಲ್. ಪ್ಲಾಸ್ಟಿಕ್ ಬಾಟಲ್ ಇಲ್ಲಿ ಬಿಸಾಕಿರ್ತಾರೆ ನೋಡಿದ್ಯಾ? ನಿಮ್ಮ ಶಾಲೆಯಲ್ಲಿ ಎಲ್ಲರೂ ಸೇರಿಸ್ಬಿಟ್ಟು ಈ ತರ ಬಾಟಲ್ ಚಾಕ್ಲೇಟ್ ತಿಂತಿದ್ದು ಕವರ್ ಇದೆಯಲ್ಲ,
ಏನು ಹೇಳಿದಲ್ವಾ ಚಾಕ್ಲೇಟ್ ಆ ಕವರ್ನ ಪೀಸ್ ಮಾಡಿ ಆ ಕವರ್ ಕೇಳಿಸ್ತಾ ಇದೆಯಾ ಮಕ್ಕಳ? ಇವ್ರು ನಿಮ್ಮ ಫ್ರೆಂಡೇ ಹೇಳ್ತಿರೋದ. ನೆಕ್ಸ್ಟ್ ನಿಮ್ಮ ಕಡೆ ಬಂದಾಗ ನೀವು ಹೇಳ್ಬೇಕಾಗತ್ತೆ ಅಲ್ವಾ? ಸೈಲೆಂಟ್ ಆಗಿರಿ, ಇದು ಕೇಳಿಸ್ಕೊಂಡ್ರೆ ನೆಕ್ಸ್ಟ್ ನಿಮಗೆ ಯೂಸ್ ಆಗುತ್ತೆ. ಈ ಪ್ಲಾಸ್ಟಿಕ್ ಚಾಕ್ಲೇಟ್ ತಿಂದಿದ್ದವಳು ಏನ್ ಮಾಡ್ತಾಳೆ ಇವಾಗ? ಈ ತರ ಬಾಟಲ್ ಇದೆಯಲ್ವಾ, ಏನ್ ಹೇಳಿ, ಈಕೋ ಬ್ರಿಕ್ಸ್ ಅಂತೀವಿ ನಾವು. ಈ ಬಾಟಲ್ಗಳಿಗೆ ನೀವು ತಿಂದಂತ ಚಾಕ್ಲೇಟ್ ಕವರ್ ಎಲ್ಲೆಲ್ಲೋ ಎಸೆಯೋದ್ರಿಂದಲೂ ಈ ಬಾಟಲ್ಗಳೆಲ್ಲ ಹಾಕ್ಬೇಕು. ಪ್ಲಾಸ್ಟಿಕ್ ಬಾಟಲ್ ಬರುತ್ತಲ್ವಾ, ಆ ಬಾಟಲ್ ಅಲ್ಲಿ ಹಾಕ್ಬಿಟ್ಟು ನೋಡ್ದಲ್ವಾ ಅಲ್ವಾ, ಈ ಬಾಟಲ್ ಅಲ್ಲಿ ಹಾಕ್ಬಿಟ್ಟು ಈ ತರ ನಿಮ್ಮ ಇಲ್ಲಿ ಮರಗಳಿದಾವಲ್ಲ, ಸಸಿ ಮರಗಳಿದಾವಲ್ಲ, ಮಾಡ್ತೀರಾ? ಇಲ್ಲಿ ಈ ತರ ಈ ಬ್ರಿಕ್ಸ್ ಯೂಸ್ ಮಾಡ್ತೀರಾ? ಇವಾಗ ನೆಕ್ಸ್ಟ್ ನಾವು ಯಾವ ಬರ್ತೇವೆ ನೀವೇ ಮಾಡಿರಂತ ಬಿಡ್ಬೇಕು ನಮಗೆ. ವಾಟರ್ ಬಾಟಲ್ ಅಲ್ಲಿ ವೇಸ್ಟ್ ಯೂಸ್ ಮಾಡಿರಂತ ನೀವು ಮಾಡ್ತೀರಾ? ಯಾವಾಗ ನಿಮ್ಮ ಶಾಲೆಗೆ ಯಾವಾಗ ಈ ತರ ಒಂದು ಕಟ್ಟೆ ಕಟ್ಟಿರ್ಬೇಕು ನಾವು ಬಂದು ನೋಡೋದಿಕ್ಕೆ. ಮರದಂತ್ರ ಕಟ್ಟೆ ತರ ಕಟ್ಟಿ. ಈ ವರ್ಷ ನೀವು 10th ಅವ್ರು ಹೋಗ್ತಿದ್ದೀರಲ್ವಾ, ಇವಾಗ 9th ಅವರು ನೆಕ್ಸ್ಟ್ ಇಯರ್ ಇಲ್ಲಿ ಬಂದಾಗ 10th ಹೋಗಿ ಇಲ್ಲಿ ಇರ್ತೀರಲ್ವಾ, ಮಾಡ್ತೀರಾ ಇದನ್ನ? ನೆಕ್ಸ್ಟ್ ನಾವು ಧೂನಿ ಬರ್ಬೋದಾ? ತೋರಿಸ್ತೀರಾ? ಇದರಲ್ಲಿ ಈಕೋ ಬ್ರಿಕ್ಸ್ ಅಂತ ಬಂದ್ಬಿಟ್ಟು ಚಾಕ್ಲೇಟ್ ಕವರ್ ಎಲ್ಲ ಪ್ಲಾಸ್ಟಿಕ್ ಕವರ್ಗಳನ್ನೆಲ್ಲ ಇದು ಮಾಡಿಬಿಟ್ಟು ಟೋಟಲಿ ಈ ತರ ಕಟ್ಟೆ ಕಟ್ಟೋದಕ್ಕೆ ಮಕ್ಕಳಿಗೆ ಒಂದು ಟಾಸ್ಕ್ ಕೊಟ್ಟಿವಿ ಮೇಡಮ್. ಅಂದ್ರೆ ಪ್ಲಾಸ್ಟಿಕ್ ಕವರ್ ಅದೆಲ್ಲ ಇದೊಂದು ಕಾನ್ಸೆಪ್ಟ್ ಮಕ್ಕಳು ಮಾಡಬೇಕು. ಮಕ್ಕಳ ನೀವು ಮಾಡ್ತೀರಲ್ವಾ? ಐತಿ ನೋಡಿ ಎಷ್ಟು ಜನ ಮಾಡ್ತೀವಿ ಅಂತ. ಎಲ್ಲರೂ ಅಷ್ಟೇ ಕೈ ಎತ್ತಿರೋರೆಲ್ಲ ರಜಾ ಮುಗಿಸ್ಕೊಂಡು ಬರೋಷ್ಟ್ರಲ್ಲಿ, ಬೇಸಿಗೆ ರಜಾ ಮುಗಿಸ್ಕೊಂಡು ಬರೋಷ್ಟ್ರಲ್ಲಿ ಪ್ರತಿ ವರ್ಷ ನಾವು ಜೂನ್ ಅಲ್ಲಿ ಇದ್ ಮಾಡ್ತೀವಲ್ಲ, ಪರಿಸರ ದಿನಾಚರಣೆ ಮಾಡ್ತೀವಿ. ಎನ್ವಿರಾನ್ಮೆಂಟ್ ಡೇ ಅಷ್ಟೊತ್ತಿಗೆ ನೀವೆಲ್ಲ ಇಕೋ ಬ್ರಿಕ್ಸ್ ತಂದು ಇಲ್ಲಿ ಕಟ್ಟೆ ಕಟ್ಟಿ ಮರ ನೆಡ್ಬೇಕು, ಗೊತ್ತಾಯ್ತಾ? ಕಲರ್ ಕಲರ್ ಇದು ಇದು ಮ್ಯಾಗಝಿನ್ ಇರುತ್ತೆ ಅಲ್ಲ, ಮ್ಯಾಗಝಿನ್ ಅದನ್ನ ಮಾಡಿದ್ದು. ಗ್ಲಾಸಿ ಪೇಪರ್ ಇರುತ್ತೆ ಅಲ್ಲ, ಅದೊಂದು ಮಾಡಿದ್ವಿ. ರೋಲ್ ಮಾಡಿ ಬಿಟ್ಟು ಗಟ್ಟಿಯಾಗಿ ಒಂದು ಕಂಟೈನರ್ ತರ ಮಾಡ್ಬಿಟ್ಟು ಒಂದೊಂದು ಐಟಮ್ಗಳನ್ನ ಪೆನ್ನು ಇವೆಲ್ಲ ಇಟ್ಕೊಳೋದಿಕ್ಕೆ ಮಾಡ್ಬೋದು. ನಾವು ಮಾಡಲ್ಲ, ನಾವು ಮಾರ್ಕೆಟಿಗೆ ಹೋಗ್ತೀವಿ, 150 ರೂಪಾಯಿ ಪೆನ್ ಸ್ಟ್ಯಾಂಡ್ ಸಿಗುತ್ತೆ, ಒಳ್ಳೆದು ನಾವು ತಗೊಂಡ್ಬರ್ತೀವಿ ಅಷ್ಟೇ ನಮ್ದು. ಇದು ಏನು ನೋಡಿ, ಇದು ಮೇಡಪ್ಪ ನ್ಯೂಸ್ ಪೇಪರ್. ಮಕ್ಕಳ ಇದು ಗೊತ್ತಾಯ್ತಲ್ಲ ನಿಮಗೂ? ಜರ್ನಲ್ ಹೇಳ್ತಾರೆ, ಸೈನ್ಸ್ ಜರ್ನಲ್ ಬಿಟ್ಟು ಅದು ಕಟ್ ಮಾಡ್ಕೊಂಡು ನಾನು ಬೇಸ್ ಮಾಡಿದ್ದೀನಿ. ಎಷ್ಟು ವರ್ಷ ಆಯ್ತು ಇದಕ್ಕೆ? 10 ವರ್ಷ. ವೆರಿ ಈಸಿ, ಅರ್ಧ ಗಂಟೆ ಕೆಲಸ ಇದು, ಮ್ಯಾಕ್ಸಿಮಮ್ ಅರ್ಧ ಗಂಟೆ, ನಾಟ್ ಮೋರ್ ದೆನ್ ಹಾಫ್ ಆನ್ ಅವರ್ ಮಾಡಬಹುದಾ? ಈ ತರ ನೀವು ಬಿಸಾಕಲ್ ಪಕ್ಷ ಯು ಕ್ಯಾನ್ ಯೂಸ್ ದಿಸ್. ನೆಕ್ಸ್ಟ್ ಒನ್ ಜೀನ್ಸ್ ಪ್ಯಾಂಟ್. ನೆಕ್ಸ್ಟ್ ಒನ್ ಏನ್ ಹೇಳಿ? ಜೀನ್ಸ್ ಪ್ಯಾಂಟ್ ಹಾಕಿದಿರಲ್ವಾ? ಜೀನ್ಸ್ ಪ್ಯಾಂಟ್ ಹಾಕಿದಿರಲ್ವಾ? ನೀವೇನ್ ಮಾಡ್ತೀರಾ? ನಿಮಗೆ ಗೊತ್ತಾಯ್ತು ಟೈಟ್ ಆಯ್ತು ಅಂದ್ರೆ ಏನ್ ಮಾಡ್ತೀರಾ? ಏನೇ ಟೈಟ್ ಆಯ್ತು ಅಂದ್ರೆ ಹಾಕಕ್ಕಾಗಲ್ಲ ಅಂದ್ರೆ ಏನ್ ಮಾಡ್ತೀವಿ? ಎಲ್ಲ ಒಂದ್ ಕಡೆ ಬಿಸಾಕ್ತೀವಿ. ಕಸದ ಗುಡಿಯಲ್ಲಿ ಹಾಕ್ಬೇಡ ಪ್ಲೀಸ್. ಇವಾಗ ನೀನೇನ್ ಮಾಡ್ತೀನಿ, ನನಗೆ ಟೈಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸುಮ್ನೆ ಎಲ್ಲ ಒಂದ್ ಕಡೆಗೆ ಎಸಿತೀಯ. ಅದೇನಾಗುತ್ತೆ? ಪರಿಸರ ಮಾಲಿನ್ಯಕ್ಕೆ ಸಹಕಾರ ಆಗುತ್ತೆ. ನಿನ್ ಪ್ಯಾಂಟ್ ಸಹ ಇವಾಗ ಹೊರಗಡೆ ಎಲ್ಲ ಒಂದ್ ಕಡೆ ಹಾಕಿದ್ರೆ ಏನಾಗುತ್ತೆ? ನೀರು ಬದ್ದೆ ಅದು ಕರಗೋದಿಕ್ ಟೈಮ್ ಬೇಕಾಗುತ್ತೆ. ಅದ್ರ ಬದಲು ನಿನ್ ಪ್ಯಾಂಟ್ ಈ ಬಟ್ಟೆಗಳನ್ನ ನಿನ್ ಮನೇಲೆ ಇವಾಗ ಬೆಳಿಗ್ಗೆ ಹೊತ್ತು ಹೋದ ತಕ್ಷಣ ಹಾಲ್ ತರಕ್ ಹೋಗ್ತೀರಾ. ಹಾಲ್ ತರಕ್ ಹೋದಾಗ ನಿಮ್ಮ ಈ ಪ್ಯಾಂಟ್ ನ ನೀವೇ ರೆಡಿ ಮಾಡ್ಕೊಂಡಿರೋದನ್ನ ಕಟ್ ಮಾಡ್ಬಿಟ್ಟು ಕೈಯಲ್ಲಿ ಹೊಲ್ಕೊಂಡ್ರೆ ಮಕ್ಳ ನೀವು ಮಾಡ್ಬೋದಲ್ಲ? ಹೆಣ್ಮಕ್ಳು ನಿಮ್ಮ ಅಣ್ಣ ತಮ್ಮಂದಿರಿದ್ರ ಅವ್ರ ಪ್ಯಾಂಟ್ ಇರುತ್ತಲ್ವಾ, ಟೈಟ್ ಆಗಿದ್ದಂತ ಪ್ಯಾಂಟ್ ನಿಮಗೆ ಗೊತ್ತಾಗಂತ ಪ್ಯಾಂಟ್ ಈ ತರ ಯೂಸ್ ಮಾಡ್ಬೋದಲ್ವಾ? ಮಾಡ್ತೀರಾ? ಇದನ್ನ ನೀವು ಒಂದು ಬ್ಯಾಗ್ ಒಂದು ಮಾಡಿದ್ರೆ ನೀವು ವರ್ಷದಲ್ಲಿ 100ರಿಂದ 150 ರೂಪಾಯಿ ಸೇವ್ ಮಾಡ್ತೀರಾ. ಹೆಂಗೇಳಿ? ಪ್ಲಾಸ್ಟಿಕ್ ಕವರ್ನ ಯೂಸ್ ಮಾಡೋದ್ ತಪ್ಪಿಸ್ತೀರಾ.
ಏನ್ ಮಾಡ್ತೀರ ಹೇಳಿ? ಇವಾಗ ಹೋದ ತಕ್ಷಣ ಹಾಲಿನ ಪ್ಯಾಕ್ ತರಕ್ ಹೋದಾಗ ಏನ್ ಮಾಡ್ತೀರಾ? ಕೈಯಲ್ಲಿ ಏನಿಲ್ಲ ಅಂದಾಗ ಕವರ್ ಕೊಡಿ ಅಂತ ಕೇಳ್ತೀರಾ ಅಂಗಡಿಯವರ. ಅದ್ರ ಬದ್ಲು ಈ ಬ್ಯಾಗ್ ತಗೊಂಡೋದ್ರೆ ನೀವು ಮಾಡಿರೋಂಥದ್ದು, ನೀವು ಮಾಡಿದಂತ ಬ್ಯಾಗ್ ನ ಇಟ್ಕೊಂಡೋದ್ರೆ ಎಷ್ಟು ಖುಷಿ ಇರುತ್ತೆ. ನಾನು ನೋಡಿ ಈ ತರ ವಸ್ತಿಲ್ಲ. ಅಂದ್ರೆ ನಿಮ್ಮಲ್ಲಿರೋಂತ ಪ್ರತಿಭೆಯನ್ನ ಉತ್ತೇಜಿಸ್ಬೇಕು ಅಂದ್ರೆ ಈ ತರ ಮಾಡ್ಬೇಕು. ನಿಮ್ಮಲ್ಲಿ ಇರೋಂತ ಪ್ರತಿಯೊಬ್ಬರಲ್ಲೂ ಒಂದೊಂದು ಕಲೆ ಇರುತ್ತೆ. ಅದನ್ನ ಹೇಗೆ ಯೂಸ್ ಮಾಡ್ಕೊಳ್ಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು. ಯೂಸ್ ಮಾಡ್ದೆ ಹೋದ್ರೆ ಏನಾಗುತ್ತೆ, ನಿಮ್ಮಲ್ಲಿ ಇರೋ ಬುದ್ಧಿ ವೇಸ್ಟ್ ಆಗುತ್ತೆ. ಇದನ್ನ ಅದೇ ಬ್ಲೌಸ್ ಪೀಸ್ ಮಟೀರಿಯಲ್ ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಉಳಿಯುತ್ತಲ್ಲ ಅದ್ರನ್ನ ಮಾಡಿಸಿದ್ದು ಅಟ್ಲೀಸ್ಟ್ ಯೂಸ್ ಆಗ್ಲಿ. ನೋಡಿ ಪರ್ಸ್ ಆಯ್ತಾ, ಪರ್ಸ್ ಆಯ್ತು, ಮತ್ತೆ ಕಾಯಿನ್ ಪೌಚ್ ಮಾಡಿದೀನಿ ನೋಡಿ. ಕಾಯಿನ್ ಪೌಚ್ ಇರುತ್ತೆ ಅಲ್ಲ, ಕಾಯಿನ್ ಹಾಕೋದಕ್ಕೋಸ್ಕರ ಸ್ವಲ್ಪ ಬಟ್ಟೆ ಇತ್ತು, ಕಲಂಕಾರಿ ಬಟ್ಟೆ ಬಿಸಾಡ್ಲಿಕ್ಕೆ ಮನ್ಸು ಬರಲಿಲ್ಲ, ಅದಕ್ಕೆ ಕಲಂಕಾರಿ ಬಟ್ಟೆ ಈ ತರ ಚಿಕ್ಕ ಚಿಕ್ಕದಾಗೆ ನೀವು ಮಾಡಿದ್ರೆ ನೀವು ಎಲ್ಲದೇ ಇವಾಗ ಫಸ್ಟ್ ತೋರಿಸಿದ್ದೇನೆ ಹೇಳಿ, ಇದೇಳಿ ಅದೇ ಕಮ್ಮಿ ಆಗುತ್ತೆ. ಇವಾಗ ನೀವು ಮಾಡೋದೇನಾಯ್ತು, ಚಿಕ್ಕದಾಯ್ತು. ಇವಾಗ ಚಿಕ್ಕದು ತಗೊಂಡೋಗಿ ರಾಶಿ ಆಯ್ತು. ಈ ಡಬ್ಬಕ್ಕೆಲ್ಲ ಬಂದೇನಾಯ್ತು, ಆ ಡಬ್ಬಕ್ಕೆಲ್ಲ ಬಂದ್ಬಿಟ್ಟು ಈ ತರ ರಾಶಿ ಆಯ್ತು. ಆ ಡಬ್ಬಕ್ಕೆ ಹೋದ್ಮೇಲೆ ನೀವು ಈ ತರ ಯೂಸ್ ಮಾಡಿದ್ರೆ ಹೋಗೋದಿಲ್ಲ. ಅವಾಗ ಏನಾಯ್ತು, ಇದು ಏನಾಗುತ್ತೆ, ಕಸ ಕಡಿಮೆ ಆಗುತ್ತೆ, ರೆಡ್ಯೂಸ್ ಆಗುತ್ತೆ, ಆಟೋಮೆಟಿಕ್ಲಿ ರೆಡ್ಯೂಸ್ ಆಗ್ತಾ ಅಲ್ವಾ. ರೀಸೈಕಲ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತಲ್ವಾ. ಈಗ ನಾನು ಒಂದು ತೋರಿಸ್ತೀನಿ. ಏನ್ ಹೇಳಿ, ಐಸ್ ಕ್ರೀಮ್ ತಿಂದ್ಮೇಲೆ ನಾವೇನ್ ಮಾಡ್ತೀವಿ, ಕಡ್ಡಿ ಏನ್ ಮಾಡ್ತೀರಾ? ಇದಕ್ಕೆ ನಿಮ್ ಪೇಪರ್ ಅಲ್ಲಿ ಮ್ಯಾಗಝಿನ್ಸ್ ಅಲ್ಲಿ ಏನೋ ಒಂದು ಸ್ಟಿಕ್ಕರ್ ಬರುತ್ತೆ, ಕೆಜಿ ಟೆಕ್ಸ್ಟ್ ಬುಕ್ ಎಲ್ಲ ಇರುತ್ತಲ್ಲ, ಅದನ್ನ ಒಂದು ಗೊಂಬೆ ತರ ಇದ್ ಮಾಡ್ಬಿಟ್ಟು ಬುಕ್ ಮಾರ್ಕ್ ಅಂದ್ರೆ ಬುಕ್ ನ ಮಧ್ಯದಲ್ಲಿ ನಾವು ಓದ್ಬೇಕಿರೋ ಪೇಜ್ಗೆ ಮೇಲ್ಗಡೆ ಬರ್ಕೊಂಡ್ಬಿಟ್ಟು ಈ ಸ್ಟಿಕ್ಕರ್ ಇಟ್ರೆ ನೀವು ಒಟ್ಟ ನಂಗಿಂತ ಸಬ್ಜೆಕ್ಟ್ ಅಂತ ಅಂದ್ಬಿಟ್ಟು ಮಾಡೋದಕ್ಕೆ ಈಸಿ ಆಗುತ್ತಾ. ಐಸ್ ಕ್ರೀಮ್ ಕಡ್ಡಿ ಏನಾಯ್ತು, ಯೂಸ್ ಆಯ್ತು. ಯಾವ ರೀತಿ ಯೂಸ್ ಆಯ್ತು ನಿಮಗೆ, ಬುಕ್ ಮಾರ್ಕ್ ಆಗಿ ಅಲ್ವಾ. ಒಂದು ವರ್ಷ ಆಲ್ರೆಡಿ ಆಗಿದೆ, ಇನ್ನು ಬುಕ್ ಮಾರ್ಕ್ ಬೆಸ್ಟ್ ಔಟ್ ಆಫ್ last year he made it during the vacation. This year I am using it to show. ಮಕ್ಕಳ ಇದು ನೋಡಿದೀರಲ್ವಾ, ಇದೆಲ್ಲ ಗೊತ್ತಾಗುತ್ತಾ. ಇವಾಗ ನಾವು ಇಷ್ಟೆಲ್ಲ ಹೇಳಿದ್ವಲ್ವಾ, ಏನೇನಂತ ಒಬ್ಬೊಬ್ರು ಹೇಳ್ತೀರಿ ಇವಾಗ. ನೋಡಿದೀರಾ ಇವಾಗ ಇಷ್ಟ ತನಕ ಹೇಳಿದ್ವಲ್ವಾ. ನೀವು ಇದನ್ನ ಯಾರು ಎಕ್ಸ್ಪ್ಲೇನ್ ಮಾಡ್ತೀರಾ, ಇದರಿಂದ ಏರ್ ಪೊಲ್ಯೂಷನ್ ಹೇಗಾಯ್ತು? ನಾನು ಹೇಳಿದ್ನಲ್ಲ, ಪ್ಲಾಸ್ಟಿಕ್ ಇಂದ ಏರ್ ಪೊಲ್ಯೂಷನ್ ಹೇಗಾಯ್ತು ಅಂತ ಅಲ್ವಾ. ಅದಾದ್ಮೇಲೆ ಪ್ಲಾಸ್ಟಿಕ್ ಪೊಲ್ಯೂಷನ್, ಇದು ವಾಟರ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್. ಮನೆಗೆ ಏನಾಯ್ತು, ಎಲ್ಲ ಸೇರ್ಬೇಕು, ನಮಗೆ ಇನ್ಫೆಕ್ಟ್ ಆಯ್ತು, ಮನುಷ್ಯರಿಗೆ ಇನ್ಫೆಕ್ಟ್ ಆಯ್ತು ಅಲ್ವಾ. ಏರ್ ಪೊಲ್ಯೂಷನ್ ಹೇಗಾಯ್ತು ಅಂತ ಯಾರಾದ್ರೂ ಒಬ್ರು ಹೇಳ್ತೀರನಪ್ಪ. ಪ್ಲಾಸ್ಟಿಕ್ ಇಂದ ಏರ್ ಪೊಲ್ಯೂಷನ್ ಹೇಗಾಯ್ತು? ಪ್ಲಾಸ್ಟಿಕ್ ಸುಡೋದ್ರಿಂದ. ಹೇಳ, ನೀನ್ ಹೇಳ, ಎಕ್ಸ್ಪ್ಲೈನ್ ಮಾಡ. ಏರ್ ಪೊಲ್ಯೂಷನ್ ಹೇಗಾಯ್ತು ಇದರಿಂದ? ಸುಟ್ರೆ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಇದು ಮಿಕ್ಸ್ ಆಗುತ್ತೆ, ಮಿಕ್ಸ್ ಆಗಿ ಏರಲ್ಲಿ ಮಿಕ್ಸ್ ಆಗಿ ಅದು ಗ್ರೀನ್ ಹೌಸ್ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ ಅಲ್ವಾ. ಓಕೆಪ್ಪ. ನೆಕ್ಸ್ಟ್ ವಾಟರ್ ಪೊಲ್ಯೂಷನ್ ಹೇಗಾಯ್ತು, ಯಾರು ಹೇಳ್ತೀರಾ? ಬೀಚ್ ಸೈಡ್ ಎಲ್ಲ ಫುಲ್ಲು ಎಲ್ಲ ತಿಂದ್ಬಿಟ್ಟು ಎಲ್ಲ ಹಂಗೆ ಹಾಕ್ಕೊಳ್ತಾರೆ. ಅಲ್ಲಿ ಹಂಗೆ ವಾಟರಲ್ಲಿ ಮಿಕ್ಸ್ ಆಗಿ ಎಲ್ಲ ಫಿಶ್ ಮಾಡ್ತಾರೆ. ಹಂಗೆ ವಾಟರಲ್ಲಿ ಮಿಕ್ಸ್ ಆಗಿ ಅವಾಗ ವಾಟರ್ ಪೊಲ್ಯೂಷನ್ ಆಗುತ್ತೆ. ಆ ವಾಟರ್ ನಾವು ಕುಡಿತೀವಿ, ಅವಾಗ ನಮಗೆ ಎಫೆಕ್ಟ್ ಆಗುತ್ತೆ. ಸಮುದ್ರದಲ್ಲಿ ಮೀನು ಇರ್ತಾವಲ್ಲ, ಜಲಚರ ಪ್ರಾಣಿಗಳು ಇರ್ತಾವಲ್ವಾ, ಆ ಪ್ರಾಣಿಗಳು ಸಹ ಏನ್ ಮಾಡ್ತಾವೆ, ಪ್ಲಾಸ್ಟಿಕ್ ಅದು ಜಲಚರ ಪ್ರಾಣಿಗಳನ್ನ, ಮೀನನ್ನ ಏನ್ ನಾವೇನ್ ಮಾಡ್ತೀವಿ, ಸಾಯಿಸಲ್ಲ, ತಿಂತೀವಿ. ತಿಂತೀರೇ ಇಲ್ಲ, ಮೀನ್ ಯಾರು ತಿನ್ನಲ್ಲ, ತಿನ್ನೋರಿಲ್ವಾ. ಆ ಮೀನಿನ ಜೊತೆ ಪ್ಲಾಸ್ಟಿಕ್ ಇದ್ದಂತ ಐಟಮ್ ಏನಾಯ್ತು, ನಮ್ಮ ಆರೋಗ್ಯ ಏನಾಗುತ್ತೆ ಅವಾಗ. ಇವಾಗ ಆರೋಗ್ಯ ಏನೇನ ಆಗ್ಬೋದು, ಈ ಪ್ಲಾಸ್ಟಿಕ್ ಇದರಿಂದ ಯಾವ ರೋಗಗಳು ಬರ್ಬೋದು ಅಂತ ನಿಮಗೆ ಗೊತ್ತಿದೆ. ಕ್ಯಾನ್ಸರ್. ನೆಕ್ಸ್ಟ್ ಏನ್ ಬರುತ್ತೆ, ಅದೊಂದೇನಾ? ಪ್ಲಾಸ್ಟಿಕ್ ಕ್ಯಾನ್ಸರ್ ಅಲ್ಲ, ಬಟ್ ಕ್ಯಾನ್ಸರ್ ಕಾಯಿಲೆ. Plastic cancer ಏನಲ್ಲ, it comes. There are many ways, but it comes one of the ways plastic. ಮನುಷ್ಯನ ಆರೋಗ್ಯನ ಹಾಳಾಗುತ್ತೆ. Indirectly chemicals ನಮ್ಮ ಬಾಡಿಯಲ್ಲಿ ಹೋಗ್ತಾ ಇದೆ. Okay, so this is the reason now.
Okay. Yeah. So this is why. That is why we say, we can try to reduce plastic bottle. Now carry ಮಾಡ್ತೀವಿ. ಅದ್ರ ಬದಲಿಗೆ ಸ್ಟೀಲ್ ಬಾಟಲ್, ಸ್ಟೀಲ್ ಬಾಟಲ್ ಸಿಗುತ್ತೆ ಅಲ್ಲ. ಅದರ್ವೈಸ್ ಬೆಸ್ಟ್ ಡಿಗ್ರೇಡಬಲ್ ಬಾಟಲ್ ಇರುತ್ತೆ, ಟಪ್ಪರ್ ವೇರ್ ಬಾಟಲ್ಸ್ ಎಲ್ಲ ಇರುತ್ತಲ್ಲ, ಫುಡ್ ಗ್ರೇಡ್ ಬಾಟಲ್ಸ್, ಅದನ್ನು ಯೂಸ್ ಮಾಡ್ಬೋದು. ನಾರ್ಮಲ್ ಪ್ಲಾಸ್ಟಿಕ್ ತುಂಬಾ ಹಾನಿಕಾರಕ. So try to reduce, don't stop. You cannot stop completely, but you can try to reduce. That is what. Okay. So they are indirectly using our wasted plastic and recycling to make all garden equipments like this. Can you see? Also they are going normal bottles irutte, pet bottle, adrinda recycle ಮಾಡ್ಕೊಂಡು sports wear. ಸೊ ಅದಕ್ಕೆ ನಾವು ಬರೀ ಡಸ್ಟ್ಬಿನ್ ಹಾಕೋದು ದೊಡ್ಡ ವಿಷಯ ಅಲ್ಲ. ಪ್ರಾಪರ್ ಡಸ್ಟ್ಬಿನ್ ಅಂದ್ರೆ ನಾವು ಸೆಗ್ರಿಗೇಟ್ ಮಾಡಿದ್ರೆ ಅದು ಪ್ರಾಪರ್ ಸೋರ್ಸ್ಗೆ ಹೋಗುತ್ತೆ, ಅವರಿಗೆಲ್ಲ ಈಸಿ ಆಗುತ್ತೆ ರೀಸೈಕ್ಲಿಂಗ್ ಮಾಡ್ಲಿಕ್ಕೆ. ಜಸ್ಟ್ ಥ್ರೋಯಿಂಗ್ ಹಿಯರ್ ಅಂಡ್ ದೇರ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಇಟ್ಸ್ ನಾಟ್ ಗೋಯಿಂಗ್. ಯು ಕ್ಯಾನ್ ರೀಸೈಕಲ್ ಎನಿಥಿಂಗ್, ಯು ಆರ್ ವೇಸ್ಟಿಂಗ್. ಇನ್ಸ್ಟೆಡ್ ಟ್ರೈ ಟು ಡೂ ಸಮಥಿಂಗ್ ಲೈಕ್ ದಿಸ್. ಟ್ರೈ ಟು ಸೆಗ್ರಿಗೇಟ್, ಟ್ರೈ ಟು ಮಾಡಿದೀರಾ ನಿಮ್ಮ ಕ್ರಿಯೇಟಿವಿಟಿ ಅಂದ್ರೆ ನಿಮ್ಮ ಪ್ರತಿಭೆ ಹೇಗಿದೆ ಅನ್ನೋದು ನಾವು ನೋಡ್ತೀವಿ. ಮಾಡ್ತೀರಾ? ಏನೇನ್ ಮಾಡ್ಬೋದು ಅನ್ನೋದು ಅವತ್ತಿನ ದಿನ ನಿಮ್ಮ ಪ್ರತಿಭೆನ ತೋರಿಸ್ಬೇಕು. ಮತ್ತೆ ನೀವೀಗ reuse. What can you reuse? Clothes, very good. And bottles, very good. Bags, handbags, very good. Pant will reuse, very good. Broken vessels, how will you reuse? Growing plants. Very good, very good. See, that's good. Newspaper you will reuse, very good, very good, very interesting. Magazines, very good. Ice cream stick. Very good, ice cream sticks you reuse. Tires you will make some new items, right? I hope you will do this, promise? Be big good citizens. We have to do something to make our India beautiful, right? Yeah. Okay then. Thank you so much, students. Thanks a lot for your cooperation. ಇಕೋ ಕ್ಲಬ್ ನಮ್ಮ ಶಾಲೆ ಇದೆ ಅಂತ ಗೊತ್ತಲ್ಲ? ಏನೇನ್ ಮಾಡಿದೀವಿ ನಾವು ಇಕೋ ಕ್ಲಬ್ ಅಲ್ಲಿ? ಆಮೇಲೆ ಆಫ್ ಇಂಡಿಯಾ CSR ಡಿಪಾರ್ಟ್ಮೆಂಟ್ ಕಡೆಯಿಂದ ಟೀಚ್ ಇಂಡಿಯಾ ಅನ್ನೋ ಒಂದು ಸಂಸ್ಥೆ, ಅವರು ಆ ಒಂದು ಸಂಸ್ಥೆಯ ವತಿಯಿಂದ ಶಿಲ್ಪಾ ನಾರಾಯಣ್ ಟ್ರೈನರ್ ಅಂತ ಮೇಡಮ್ ಅವರು ಬಂದು ನಿಮ್ಗೆಲ್ಲರಿಗೂ ಇಷ್ಟೊತ್ತ ತನಕ ಹೇಗೆ ಈ ಒಂದು ಪ್ಲಾಸ್ಟಿಕ್ ಅನ್ನ ರಿಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರು. ಇವ್ರ ಜೊತೆ ಕೋಆರ್ಡಿನೇಟ್ ಮಾಡಿರ್ತಕ್ಕಂತಹ ನಮ್ಮ NGO ಪಾರ್ಟ್ನರ್ ಕಾಂತರಾಜ್ ಅವರು ಕೂಡ ನಿಮ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೌದಾ? ಇದ್ರ ಬಗ್ಗೆ ನಾವು ಜೂನ್ ಜುಲೈಲಿ ಸ್ವಲ್ಪ ಮಾಡ್ತೀವಿ, ಜೂನ್ ಜುಲೈ ಆಗಸ್ಟ್ ಮಾಡ್ತೀವಿ. ಆಮೇಲೆ ಎಕ್ಸಾಮ್ ಹತ್ರ ಬರ್ತಾ ನಾವು ಆ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಆಗ್ತೀವಿ. ಎನಿವೆ ನಿಮ್ಮ ಸ್ಕೂಲ್ ಡೇ ಮಾಡುವಾಗ ನಾವು ಇಕೋ ಕ್ಲಬ್ ನ ಕೂಡ ಕನ್ಕ್ಲೂಡ್ ಮಾಡ್ತೀವಿ. ಅವಾಗ ಮತ್ತೆ ನಾನು ನಿಮಗೆ ಹೇಳ್ತೀನಿ, ಮೇಡಮ್ ಹೇಳಿರೋ ತರ ಈ ಮುಂದಿನ ವರ್ಷ ಇಕೋ ಕ್ಲಬ್ಗೆ ಅದೇ ಟಾಸ್ಕ್. ಮುಂದಿನ ವರ್ಷ ಇಕೋ ಕ್ಲಬ್ ನಾವು ಮಾಡೋಷ್ಟೊತ್ತಿಗೆ 10ನೇ ಕ್ಲಾಸ್ ಮಕ್ಳು ಇರಲ್ಲ, 9 ಮತ್ತೆ 8ನೇ ಕ್ಲಾಸ್ ಮಕ್ಳು ಇರ್ತೀರಿ. ನಿಮಗೆ ಟಾಸ್ಕ್ ಏನಪ್ಪಾ ಅಂತಂದ್ರೆ ರಜದಲ್ಲಿ ನೀವು ಎಲ್ಲೆಲ್ಲಿ ಖಾಲಿ ಬಾಟ್ಲ್ಗಳು ಕಾಣಿಸುತ್ತೆ ಎಲ್ಲ ತಗೋಬೇಕು. ಆಮೇಲೆ ಚಾಕ್ಲೇಟ್ಗಳು ಇಲ್ಲೇ ಸ್ಕೂಲಲ್ಲೇ ಎಷ್ಟು ಜನ ಕೊಡ್ತಾರೆ ನಿಮ್ಗೆ, ಇದು ಬರುತ್ತಲ್ಲ ಯಾವ್ದು ಚಿಕ್ಕಿ ಅಂತ ಮಾಡೋ ಚಿಕ್ಕಿ ಕೊಡ್ತಾರಲ್ಲ, ಆ ಪ್ಲಾಸ್ಟಿಕ್ ಎಲ್ಲ ಎತ್ತಿ ಬಿಸಾಕ್ತೀರಾ. ಅದೆಲ್ಲ ಕ್ಲೀನ್ ಆಗಿ ಒಂದು ಬಾಟಲ್ ತುಂಬಿಕೊಂಡು ಇಕೋ ಬ್ರಿಕ್ ರೆಡಿ ಮಾಡ್ಕೊಂಡು ನೆಕ್ಸ್ಟ್ ಸ್ಕೂಲ್ ರಿಓಪನ್ ಆಗೋಷ್ಟೇ ಎಲ್ಲರ ಕೈಯಲ್ಲೂ ಒಂದೊಂದು ಬಾಟಲ್ ಇರ್ಬೇಕು, ಪ್ಲಾಸ್ಟಿಕ್ ಬಾಟಲ್ ಇನ್ ವಿಚ್ ಯು ಹ್ಯಾವ್ ಪ್ರೆಸ್ಡ್ ಆಲ್ ದ ಪ್ಲಾಸ್ಟಿಕ್ ಪೇಪರ್ಸ್. ಎಸ್, ಅಂಡ್ ದೆನ್ ಅದ್ರ ಜೊತೆಗೆ ನಾವೊಂದಷ್ಟು ಇರೋ ಮಣ್ಣು ಗಿಣ್ಣು ಎಲ್ಲ ಸೇರಿಸ್ಬಿಟ್ಟು ಅದನ್ನೆಲ್ಲ ಸೇರಿಸಿ ಒಂದು ಕಟ್ಟೆ ತರ ಮಾಡಿ ಅದ್ರೊಳಗಡೆ ಒಂದು ಗಿಡ ನೆಟ್ಟು ಅದನ್ನ ಪೋಷಣೆ ಮಾಡ್ತೀವಿ. ಸೊ ಅಲ್ಲಿಗೆ ನಾವು ಎನ್ವಿರಾನ್ಮೆಂಟ್ ಕ್ಲೀನ್ ಮಾಡ್ದಂಗೂ ಆಯ್ತು, ಮತ್ತೆ ಗಿಡನ ಬೆಳೆಸ್ದಂಗೂ ಆಯ್ತು ಅಂತ. ಸೊ ಇಷ್ಟೆಲ್ಲ ಮಾಹಿತಿ ನಮಗೆ ಕೊಟ್ಟಿದ್ದಾರೆ. ಅವ್ರು ಇನ್ನೂ ಹೇಳಿದ್ರು, ಬ್ಯಾಗ್ ಮಾಡೋದು ಹೇಳಿದ್ರು, ಮತ್ತೆ ಪೆನ್ ಸ್ಟ್ಯಾಂಡ್ ಮಾಡೋದು ಹೇಳಿದ್ರು. ಎಸ್, ಇದೆಲ್ಲ ನಮಗೆ ಗೊತ್ತಿತ್ತು, ಆದ್ರೆ ನಮ್ಮ ಒಂದು ಅಕಾಡೆಮಿಕ್ ಬಿಸಿನಲ್ಲಿ ನಾವೆಲ್ಲ ಸ್ವಲ್ಪ ಅದನ್ನ ಮರ್ತಿದ್ವಿ. ಸೊ ಅದು ಕೂಡ ಮಾಡ್ಕೊಂಡು ಬರ್ಬೇಕು ನೀವು ರಜದಲ್ಲಿ. ಮನೆಯಲ್ಲಿ ಏನೇ ಮ್ಯಾಗಝೈನ್ ಪೇಪರ್ಸ್ ಅಥವಾ ಈ ಎಲ್ಲ ಎಣ್ಣೀರೆಲ್ಲ ಕುಡಿದು ಬಿಸಾಕಿರ್ತಲ್ಲ ಸ್ಟ್ರಾಗಳು ಪ್ಲಾಸ್ಟಿಕ್, ಅದು ಮತ್ತೆ ನೀವು ಪೆನ್ಗಳೇನು ಯೂಸ್ ಅಂಡ್ ಥ್ರೋ ಪೆನ್ಗಳು ಎಷ್ಟೋ ಜನ ತಗೊಂಡಿದ್ದೀರಾ, ಬರೆದ್ಮೇಲೆ ಅದನ್ನ ಮತ್ತೆ ಏನು ರಿಯೂಸ್ ಮಾಡಕ್ಕಾಗಲ್ಲ, ಥ್ರೋ ಮಾಡ್ತೀರಿ. ಅಂತನ್ನೆಲ್ಲ ಬಳಸ್ಕೊಂಡು ನೀವು ಪೆನ್ ಸ್ಟ್ಯಾಂಡ್ ಮಾಡಿ. ಟೀಚರ್ಸ್ ಏನೇನೋ ನೀವು ಗಿಫ್ಟ್ ಕೊಡೋ ಬದಲು ಆ ತರದ್ ಏನಾದ್ರು ಒಂದು ಮಾಡಿ, ವೇಸ್ಟ್ ನ ಯೂಸ್ ಮಾಡಿ ಒಂದು ಪೆನ್ ಸ್ಟ್ಯಾಂಡ್ ಮಾಡ್ಕೊಡಿ. ಎಲ್ಲಾ ಟೀಚರ್ ಟೇಬಲ್ ಮೇಲೆ ಒಂದೊಂದಿರ್ಲಿ.
ಯಾರೋ ಕೇಳಿದ್ರೆ ನಮ್ಮ ಮಕ್ಕಳು ಮಾಡ್ಕೊಟ್ಟಿದ್ದು ಅಂತ ನಾವು ಪ್ರೌಡ್ ಆಗಿ ಹೇಳ್ತೀವಿ, ಇಕೋ ಕ್ಲಬ್ ವತಿಯಿಂದ ಮಾಡಿದ್ವಿ ಅಂತ. ಎಸ್, ಇದೆಲ್ಲ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ರಸ್ತೆಯಲ್ಲಿ ಇದ್ರ ಬಗ್ಗೆ ನೀವು ಸ್ವಲ್ಪ ಕೆಲಸ ಮಾಡಬೇಕು. ಈ ಎಲ್ಲದ್ರ ಬಗ್ಗೆ ಇಷ್ಟೆಲ್ಲ ಮಾಹಿತಿ ಕೊಟ್ಟಂತಹ ಕಾಂತರಾಜು ಸರ್ಗೆ ಮತ್ತೆ ಶಿಲ್ಪಾ ಮೇಡಮ್ಗೆ ತುಂಬ ಹೃದಯದ ಧನ್ಯವಾದಗಳು.